ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅನ್ಕೊತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು 1 ಕಪ್ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ನಾನು ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಇದೆರಡನ್ನೂ ನೀಟಾಗಿ ತೊಳ್ಕೊಂಬರ್ತೀನಿ. ಈಗ ತೊಳ್ಕೊಂಡಿದ್ದೀನಿ. ಈಗ ನಾನು ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಕಪ್ಪು ಬಟಾಣಿ, 1 ಕಪ್ಪು ಬೀನ್ಸು ಸಣ್ಣಕ್ಕೆ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟು 1 ಕಪ್ಪು, ಮತ್ತು ಈಗ ನಾನು ನೌಕಲ್ಲು 1 ಕಪ್ಪು, ಅದನ್ನು 1 ಕಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡೆ 1 ಕಪ್ಪು. ಇದಿಷ್ಟನ್ನು ಹಾಕ್ಕೊಂಡು ಫಸ್ಟೇ ನಾನು ತರಕಾರಿ ಎಲ್ಲ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ನೀರು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮತ್ತೆ ನಾನು ನೀರು ಹಾಕ್ಕೊತೀನಿ ಒಗ್ಗರಣೆ ಕೊಡುವಾಗ. ನೋಡಿ, ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಟು ಒಂದು ವಿಸಿಲ್ ಹಾಕ್ಸ್ಕೊತೀನಿ. ಯಾಕಂದರೆ ಉದ್ದುದ್ರಿಗೆ ತರಕಾರಿ ಎಲ್ಲನೂ ಬೆಂದಿರೋ ಹಾಗೆ ಇರಬೇಕು. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು ಒಂದು ವಿಸಿಲ್ ಹಾಕ್ಸ್ಕೊಳೋದಕ್ಕೆ ಇಟ್ಟಿದ್ದೀನಿ. ಈಗ ಬಾಣಲಿ ಇಟ್ಟು ಕುಕ್ಕರ್ ಆಗಿದೆ ಈಗ ವಿಸಿಲು. ಈಗ ನೋಡಿ, ಈ ಥರ ಆಗಿದೆ. ಈ ಥರ ಉದ್ದುದ್ರಕ್ಕೆ ನೀಟಾಗೇ ಇರಬೇಕು. ನೋಡಿ, ತರಕಾರಿ ಎಲ್ಲ ಏನು ಸ್ಮ್ಯಾಶ್ ಆಗಿಲ್ಲ. ಬಾಯಿಗೆ ತಿನ್ನುವಾಗ ಬಾಯಿಗೆ ಸಿಗೋ ಥರನೇ ಇರಬೇಕು, ಚೆನ್ನಾಗಿರುತ್ತೆ. ನಾನಿಲ್ಲಿ ಪ್ಯಾನ್ ಇಟ್ಕೊಂಡು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಒಂದು 4ರಿಂದ 5, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ನಾನಿಲ್ಲಿ ಗೋಡಂಬಿ ಇದಿಷ್ಟನ್ನು ತೊಗೊಂಡು ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳೋದಕ್ಕೆ. ಇದಿಷ್ಟನ್ನು ನೀಟಾಗಿ ಫ್ರೈ ಆಗಬೇಕು. ನೋಡಿ, ಈಗ ಇದೆಲ್ಲನೂ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಗಾತ್ರದ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು, ಮತ್ತು ನಾನು ಅದೇ ಇದರಲ್ಲಿ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊನೂ ಹಾಕ್ಕೊತೀನಿ. 1 ಟೊಮೊಟೊ ಆದರೆ ಸಾಕು, ಯಾಕಂದರೆ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದು. ನೋಡಿ, 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಂದ್ರೂ ಒಂದು 4 ಜನದಿಂದ 5 ಜನ ತಿನ್ಬೋದು, ಆ ಥರ ಆಗುತ್ತೆ ಇದು. ನೋಡಿ, ಇದೆಲ್ಲ ಫ್ರೈ ಆಗಬೇಕು ನೀಟಾಗಿ. ಇದಕ್ಕೂ ಅಷ್ಟೇ ಸ್ವಲ್ಪ ನಾನು ಉಪ್ಪು ಹಾಕ್ಕೊತೀನಿ, ಯಾಕಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ. ಹಾಗಾಗಿ ನೋಡಿ, ಇದೆಲ್ಲ ನೀಟಾಗಿ ಫ್ರೈ ಆಗ್ತಾಯಿದೆ. ನಾನು ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಆಗಲೇ ಅದಕ್ಕೂ ಬೇಯಿಸೋದಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ. ಹಾಗಾಗಿ ಇದಕ್ಕೂ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಾನು ಬಿಸಿಬೇಳೆ ಬಾತ್ ಪೌಡರು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋದು. ಇದು ಯಾವುದೇ ರೀತಿ ಅಂಗಡಿಯಲ್ಲೇನು ತೊಗೊಂಬಂದಿರೋದಲ್ಲ. ನೋಡಿ, ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಹುಣಸೆಹಣ್ಣು ಆಗಲೇ ನೆನೆಸಿ ಇಟ್ಟಿದ್ದೆ. ಇದು ಸ್ವಲ್ಪ ಎಲ್ಲ ಹಸಿದು ಸ್ಮೆಲ್ ಹೋಗ್ಬೇಕಲ್ವ, ಹಾಗಾಗಿ ನಾನು ಅದು ಎಣ್ಣೆಲೇ ಫ್ರೈ ಮಾಡಿಕೊಂಡೆ. ಈಗ ಹುಣಸೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹುಣಸೆಹಣ್ಣು ನೆನೆಸಿ ಫಸ್ಟೇ ಇಟ್ಕೊಂಡಿದ್ದೆ. ಇದಿಷ್ಟನ್ನು ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ನೀರು ಇದರಲ್ಲೇ ನೋಡ್ಕೊಂಡು ಹಾಕ್ಕೊಬೇಕು, ಎಷ್ಟು ಬೇಕು ಅಂತ ಅಷ್ಟು ಹಾಕ್ಕೊಂಡ್ರೆ ಮತ್ತೆ ಇದು ಮಾಡೋಗಿಲ್ಲ. ನೀರು ಹಾಕ್ಕೊಂಡು ನೀಟಾಗಿ ಇದು ಕುದಿಸ್ಕೊಬೇಕು. ನೋಡಿ, ನೀರೆಲ್ಲ ಹಾಕ್ಕೊಂಡು ನನಗೆ ಕುದಿಸ್ಕೊತಾ ಇದ್ದೀನಿ. ಕುದ್ದಿದ್ದಾದ ನಂತರ ಆಗಲೇ ಏನು ರೆಡಿಯಾಗಿತ್ತಲ್ವ ಬಿಸಿಬೇಳೆ ಬಾತದ್ದು ರೈಸು, ಅದಕ್ಕೆ ಈಗ ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ಲಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಬಿಸಿಬೇಳೆ ಬಾತು ಯಾವ ಥರ ಆದರೂ ಮಾಡ್ಬೋದು, ಈ ಥರನೂ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನೋಡಿ, ನಾನು ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಯಾವ ಥರ ಬಂದಿದೆ ಅಂತ. ನೋಡಿ, ಇದೆಲ್ಲ ರೆಡಿ ಆಗಿದೆ. ಈಗ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನೀಟಾಗಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನಾನು ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಪ್ಷನಬಲ್, ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಹಾಗೇನೂ ತಿನ್ಕೊಬೋದು, ಚೆನ್ನಾಗಿರುತ್ತೆ. ನೋಡಿ, ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಿಕ್ಸ್ ಆದ ನಂತರ ನಾನು ಇದನ್ನು ಸರ್ವ್ ಮಾಡ್ಕೊತೀನಿ. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ನೋಡಿ, ನಾನು 1-2 ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟಿದ್ದೆ.
ಈಗ ಆಗಿದೆ. ಈಗೆಲ್ಲ ಸರ್ವ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೀಗ ನಾನು ಬೂಂದಿ ಮಿಕ್ಸರ್ ಹಾಕ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.